ಸ್ನೇಹಿತರೆ ನಮಸ್ಕಾರ. ಮೈಸೂರು ಅರಮನೆ ವರಾಹ ಗೇಟ್ ಎದುರುಗಡೆ ನಿಂತು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಈ ವಿಡಿಯೋದ ವಿಚಾರ, ಈ ಗೇಟಿನ ಮೇಲ್ಛಾವಣಿ ಕುಸಿದಿದೆ. ಕಾರಣ ಏನು ಅಂದರೆ ಮೇಲೆ ಇರತಕ್ಕಂತಹ ಕಸ ಕಡ್ಡಿಗಳು ಕ್ಲೀನ್ ಮಾಡದೇ ಇರೋದಿರ್ಬೋದು, ಅಲ್ಲಿ ಬೆಳೆದಿರ್ತಕ್ಕಂತಹ ಅರಳಿ ಗಿಡ ಕಾಣ್ತಾ ಇದೆಯಾ, ಅದರ ಬೇರುಗಳು ದಪ್ಪ ಆಯ್ತಿದ್ದಂಗೆ ಮೇಲ್ಛಾವಣಿ ಕುಸಿಯೋದು ಸರ್ವೇ ಸಾಮಾನ್ಯ. ನಿರ್ವಹಣೆ ಕೊರತೆಯಿಂದ ಆಗ್ತಕ್ಕಂತಹ ಈ ಸಮಸ್ಯೆಗಳನ್ನು ಸರಿಪಡಿಸದೇ ಇದ್ದರೆ ಬಹುಶಃ ಇಡೀ ಕಾಂಪೌಂಡೇ ಕುಸಿಬಹುದು ಅಥವಾ ಮುಂದುವರೆದು ಇನ್ನೇನೇನೋ ಅನಾಹುತ ಆಗಬಹುದು. ಯಾಕೆ ಇಷ್ಟೊಂದು ಪ್ರವಾಸಿಗರು ಬರ್ತಕ್ಕಂಥ ಈ ಮೈಸೂರಿನ ಈ ಅರಮನೆನ ನಿರ್ವಹಣೆ, ಇದು 2ನೇ ಬಾರಿ ನಾನು ವಿಡಿಯೋ ಮಾಡ್ತಾ ಇರೋದು. ಏನಕ್ಕಪ್ಪ ಅಂದರೆ ಕಾರಣ, ಅರಮನೆಗಳ ಗೋಡೆ ಕುಸಿಯುತ್ತಿದೆ ಅಂತ ಎಲ್ಲ ನೋಡ್ತಾ ಇದ್ದೀನಿ. ಇಲ್ಲೊಂದು ಆಗಿದೆ, ಇನ್ನೂ ಆ ಕಡೆ ಒಂದು ಗೇಟೆಲ್ಲ ಆಗಿದೆ ಅಂತ ಕೇಳ್ಪಟ್ಟೆ. ನಾನು ಹೇಳಕ್ಕೆ ಬಯಸ್ತಾ ಇರೋದು ಏನು ಗೊತ್ತಾ, ಮೈಸೂರಿನ ಅರಮನೆ ಪ್ರವಾಸಿಗರ ತಾಣ, ಮೈಸೂರಿನ ಹೃದಯ ಭಾಗ. ಇವತ್ತು ಅದರ ಒಂದು ನಿರ್ವಹಣೆಯ ಕೊರತೆಯಿಂದನೂ ಆ ಪಾರಂಪರಿಕ ಕಟ್ಟಡ ಕುಸಿತಾ ಇರೋದು ಮೈಸೂರಿಗರಾಗಿ ನಮಗೆ ನೋವಿನ ಒಂದು ವಿಚಾರ. ಹಾಗಾಗಿ ನಾನು ಹೇಳಕ್ಕೆ ಬಯಸ್ತಾ ಇರೋದೇನು ಅಂದರೆ, ನಾವು ಯಾವುದ್ಯಾವುದೋ ವಿಚಾರದಲ್ಲಿ ಹೋರಾಟ ಪ್ರತಿಭಟನೆ ಎಲ್ಲ ಮಾಡ್ತೀವಿ, ಮಾಡಬೇಕು ಇಲ್ಲ ಅಂತಲ್ಲ. ಯಾರಿಗೆ ಯಾವ ಸಮಸ್ಯೆ ಇದೆ ಅದನ್ನು ಪ್ರತಿಭಟನೆಯ ಮುಖಾಂತರ ಅದನ್ನು ಸರಿಪಡಿಸ್ಕೊಳ್ಳೋದು ಪ್ರಜಾಪ್ರಭುತ್ವದ ಒಂದು ಹಕ್ಕು. ನಾನು ಹೇಳಕ್ಕೆ ಬಯಸೋದೇನು ಅಂದರೆ, ನಾವು ಜನಸಾಮಾನ್ಯರು ಯಾವ ವಿಚಾರಕ್ಕೆ ಮಹತ್ವ ಕೊಟ್ಟು ಹೋರಾಟ ಮಾಡಬೇಕು ಹೇಳಿ? ಸಾಮಾಜಿಕ ಸಮಸ್ಯೆಯ ಬಗ್ಗೆ. ಪ್ರತಿಯೊಂದು ವಿಚಾರದಲ್ಲೂ ಧರ್ಮ ಜಾತಿ ಇದರಲ್ಲೇ ನಾವು ಮುಳುಗೋದ್ರೆ ಯಾವ ಅಭಿವೃದ್ಧಿ ಕೆಲಸಗಳಲ್ಲೂ ಸರ್ಕಾರಗಳು ಆಸಕ್ತಿ ತೋರಲ್ಲ. ಯಾಕಂದರೆ ಯಥಾ ಪ್ರಜಾ ತಥಾ ರಾಜ ಅನ್ನೋಂಗೆ ಆಗ್ಬಿಡುತ್ತೆ. ನಾವು ಏನು ಪ್ರಜೆಗಳು ಏನು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ, ಏನನ್ನು ಸರ್ಕಾರದಿಂದ ಒತ್ತಾಯ ಮಾಡಿ ಸರಿಪಡಿಸ್ಕೋಬೇಕು ಅಂದರೆ, ನೋಡಿಲಿ ಮೈಸೂರಿನ ಮುಂಭಾಗ ಆ ತಗಡು ಕಟ್ಟಿರೋದಿರ್ಬೋದು, ಇದೇನೋ ಮರ ಉಂಟಿ ಗೇಟ್ ಈಗ ಆಗಿದೆ ಲೋಪದೋಷಗಳು ಆಗ್ತವೆ. ಆಗಿರೋದನ್ನ ತಕ್ಷಣ ಸರಿಪಡಿಸ್ಬೇಕು. ಏನು ಸರ್, ಅದಕ್ಕೆ ವಿಳಂಬ ಮಾಡ್ತಾ ಹೋದರೆ ಬರ್ತಕ್ಕಂಥ ಪ್ರವಾಸಿಗರು ಏನಂತ ನೋಡ್ತಾರೆ, ದುಸ್ಥಿತಿಯಲ್ಲಿದೆ ಅಂತ ಏನಾದರೂ ಅವರು ಅಂದ್ಕೊಂಡ್ರೆ ಯಾಕೆ ಬರ್ತಾರೆ? ಒಳ್ಳೆ ಸುಂದರವಾದ ವಾತಾವರಣ ಇದೆ, ಮೈಸೂರು ಪೀಸು ಶಾಂತಿಯ ಒಂದು ತಾಣ ಅಂತ ಬರ್ತಾರೆ ಅವರು. ಇಲ್ಲಿನ ಅವ್ಯವಸ್ಥೆ ಅಲ್ಲಿ ನೋಡಿದ್ರೆ ಇದನ್ನೆಲ್ಲ ಒಂದು ಯೋಜನೆಯಲ್ಲಿ ಮಾಡಿದರು, ನಿರ್ವಹಣೆ ಇಲ್ಲ. ಎಲ್ಲ ಹೆಂಗಾಗಿದೆ, ತೆರಿಗೆ ದುಡ್ಡೆಲ್ಲ ವೇಸ್ಟ್ ಆಗ್ತಾ ಇದೆ. ನಾನು ಹೇಳ್ತಾ ಇರೋದು ನೋಡಿ, ಈ ಸಂವಿಧಾನದ ಆಶಯದಲ್ಲಿ ಧರ್ಮ ನಿರಪೇಕ್ಷತೆ ಇದೆ, ಧಾರ್ಮಿಕ ಸ್ವಾತಂತ್ರ್ಯ ಇದೆ, ವಾಕ್ ಸ್ವಾತಂತ್ರ್ಯ ಇದೆ, ಎಲ್ಲದರ ಜೊತೆಗೆ ಸಾಮಾಜಿಕ ನ್ಯಾಯ ಇದೆ. ಆ ಸಾಮಾಜಿಕ ನ್ಯಾಯ ಕೊಡಬೇಕಾಗಿದ್ದು ಸರ್ಕಾರದ ಕೆಲಸ. ಎಲ್ಲರಿಗೂ ಬೇಕಾಗಿರೋದು ಇದು. ಒಂದು ಜಾತಿ ಒಂದು ಧರ್ಮಕ್ಕಲ್ಲ ಅರಮನೆ ಇರೋದು. ಹಾಗೆ ನೋಡೋಕೆ ಹೋದರೆ ನಮ್ಮ ರಾಜಪ್ರಭುತ್ವನೇ ಚೆನ್ನಾಗಿತ್ತು. ನಾಲ್ವಡಿ ಕೃಷ್ಣರಾಜರಂಥ ರಾಜರು ಸಿಕ್ಕೋದಾದರೆ ರಾಜಪ್ರಭುತ್ವನೇ ಎಷ್ಟೋ ಮೇಲು. ಅದೇ ರೀತಿ ರಾಜಕೀಯ ವ್ಯವಸ್ಥೆಯಲ್ಲಿ ಯಾರಾದರೂ ಇರಬೇಕು ನಾಯಕರು ಅಂದರೆ ನಮ್ಮ ದೇವರಾಜ ಅರಸು ಅಂಥವರು ಆಗಬೇಕು. ಯಾವುದೋ ಒಂದು ವಿಚಾರಗಳನ್ನು ಎತ್ಕೊಂಡು ಅವ್ರ ಮೇಲೆ ಅವರು ಆರೋಪ ಪ್ರತ್ಯಾರೋಪ ಮಾಡ್ಕೊಂಡು ಕಾಲಹರಣ ಮಾಡೋದ್ರ ಬದಲು ಇಂಥ ವಿಚಾರಗಳಲ್ಲಿ ಆಸಕ್ತಿ ತೋರಿಸಿ, ಅಭಿವೃದ್ಧಿ ಕೆಲಸಗಳಲ್ಲಿ ಇಚ್ಛಾಶಕ್ತಿ ತೋರಿಸಿ ಅಂತ ಹೇಳ್ತೀನಿ. ಯಾಕೆ ಅಲ್ಲಿ ಇವಾಗ ಗೋಡೆ ಕುಸಿದಿರೋದನ್ನು ಸರಿಪಡಿಸ್ಬಾರ್ದಾ? ನಾವು ಅದಕ್ಕೆ ಅಂತ ಒಂದು ಇಲಾಖೆಗಳು, ಕೇಂದ್ರ ಪುರಾತತ್ವ ಇಲಾಖೆ ಮತ್ತು ಪಾರಂಪರಿಕ ಕಟ್ಟಡ ಅದು ವಿಭಾಗಗಳನ್ನು ಮಾಡಿದ್ದೀವಿ. ಏನಕ್ಕೆ ಅಂದರೆ ನಿರ್ವಹಣೆ ಮಾಡೋಕ್ಕೆ ಸುಲಭ ಆಗಲಿ ಅಂತ. ನನ್ನ ಮಾತಿನ ವಿಚಾರ ಇಷ್ಟೇ. ಈಗಲಾದ್ರೂ ತುಂಬ ದೊಡ್ಡ ಅನಾಹುತ ಆಗೋಕ್ಕೂ ಮುಂಚೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸರಿಪಡಿಸ್ಕೊಂಡು ಮೈಸೂರಿನ ಅರಮನೆಯ ಒಂದು ಸೌಂದರ್ಯನ ಕಾಪಾಡಿಕೊಳ್ಳಿ ಅಂತ ಹೇಳ್ತೀನಿ. ಧನ್ಯವಾದಗಳು.